ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೊಂದು ಶಾರ್ಟ್ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲರೂ ಭೇಟಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಎಸ್, ಇದು ಸ್ವಲ್ಪ ಹಳೆ ವಿಡಿಯೋನೇ ಆಗಿತ್ತು. ಅಂದರೆ ತುಂಬ ವೀಡಿಯೋಸ್ ಬ್ಯಾಕಪ್ ಇದೆ ಹಾಕೋಕ್ಕೆ, ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ. ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿತ್ತು. ಯಾಕೆ ಏನು ಅನ್ನೋದನ್ನ ನೀವು ಮುಂದಿನ ದಿನಗಳಲ್ಲಿ ತಿಳ್ಕೊತೀರಾ. ಆ್ಯಂಡ್ ಈ ವಿಡಿಯೋ ಬಂದು ನಾನು ನಮ್ಮಮ್ಮನ ಊರಿಂದ ಕರೆಸ್ಕೊಂಡಿದ್ದೆ. ಅಂದರೆ ನಾವು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹಂಗೆ ಅವನಿಗೆ ಮುಡಿ ಕೊಡಬೇಕಿತ್ತು. ಸೊ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಬಟ್ ಈ ಒಂದು ವಿಡಿಯೋ ಮಾಡ್ತಾ ಇರತಕ್ಕಂಥ ಸಂದರ್ಭ ಏನಿದೆ, ಆವಾಗ ಅಷ್ಟು ವಾತಾವರಣ ಸರಿ ಇರಲಿಲ್ಲ. ಸೊ ನಾವು ಶೃಂಗೇರಿಗೆಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿನೇ ರಿಸ್ಕ್ ಬೇಡ ಅಂತ ನಾವು ಅಕ್ಷರಾಭ್ಯಾಸಕ್ಕೆ ಹೋಗಲಿಲ್ಲ. ನೋಡಬೇಕು, ಬೇರೆ ಎಲ್ಲಾದರೂ ದೇವಸ್ಥಾನಗಳಲ್ಲಿ ಮಾಡಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಮ್ಮಿ ಬಂದು ಒಂದೆರಡು ದಿನ ಆಗಿಬಿಟ್ಟಿತ್ತು ಆಲ್ರೆಡಿ. ಇದು ನಾವು ಧರ್ಮಸ್ಥಳಕ್ಕೆ ಹೋಗ್ತಿರೋದು ಕಡೇ ದಿನ ಆಗಿದೆ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ, ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸಿ ಧರ್ಮಸ್ಥಳಕ್ಕೆ ನಾವು ಬಸ್ಸಲ್ಲೇ ಹೊರಟ್ವಿ. ಬಸ್ಸಲ್ಲಿ ಹೋಗಿ ಅಲ್ಲಿ ಫಸ್ಟು ನಾವು ಈ ಮುಡಿಗೆ ಸಂಬಂಧಪಟ್ಟಂಗೆ ಏನು ಬೇಕೋ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾಪುಗೆ ಮುಡಿ ಮಾಡಿಸೋಣ ಅಂತ ಹೋಗ್ತಿದ್ವಿ. ಈ ಮಕ್ಕಳು ಗೊತ್ತಲ್ಲ, ಹೊರಗಡೆ ಹೋಗ್ತಿದ್ದಂಗೆ ಏನೇನೇ ಅವ್ರಿಗೆ ಏನಾದ್ರು ಕಲರ್ಫುಲ್ಲಾಗಿ ಕಂಡ್ರೆ ಅದು ಬೇಕು ಅನ್ನಿಸ್ತಿರುತ್ತೆ. ಸೊ ಫಸ್ಟು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಹೋಟ್ಲಲ್ಲಿ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಆನ್ ದಿ ವೇ ಅವನು ಈ ಥರ ಆಟ ಸಾಮಾನು ಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಸೊ ಹೋಗಿ ಅವನಿಗೊಂದು ಅಲ್ಲೊಂದು ಕೊಡಿಸ್ಬಿಟ್ಟು ಸಮಾಧಾನ ಮಾಡಿಸಿ, ಅದು ನಂಗೆ ತುಂಬ ವೇಸ್ಟ್ ಆಫ್ ಮನಿ ಅನಿಸುತ್ತೆ ಇಂಥ ವಿಚಾರದಲ್ಲೆಲ್ಲ. ಯಾಕಂದರೆ ಮಕ್ಕಳು ಕೇಳಿದ್ದೆಲ್ಲ ಯಾವುದೂ ವರ್ತ್ ಬೈಯಿಂಗ್ ಅನಿಸಲ್ಲ. ನಾವು ಕೊಡೋ ದುಡ್ಡಿಗೂ ತೊಗೊಳ್ಳೋ ಪದಾರ್ಥಕ್ಕೂ ಅದೇನು ಸರಿದೋಗುತ್ತೆ ಅಂತ ನನಗೆ ಅನ್ಸೋದೇ ಇಲ್ಲ. ಸೊ ಇದು ಹಾಗೇ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮಕ್ಳು ಅಂದಮೇಲೆ ಸಮಾಧಾನ ಪಡ್ಸೋಕೆ ಏನಾದರೂ ಮಾಡಬೇಕಲ್ಲ. ಅದು ತಂದ್ರೂ ಒಂದು ದಿನಕ್ಕೆ ಬಾಳಿಕೆ ಬರೋಲ್ಲ. ಬಟ್ ಆ ಕ್ಷಣಕ್ಕೋಸ್ಕರ ಅಷ್ಟೇ. ಆಯಿತು ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ಹೊರಟ್ವಿ. ಎಷ್ಟು ಖುಷಿಯಾಗಿ ಈಸ್ಕೊತಾನೆ ಅವನು ಅಂದರೆ, ಏನೋ ದೊಡ್ಡ ಇದು ಸಿಕ್ತಂಗೆ. ಮೇ ಬಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಹಿಂಗೆಲ್ಲ ಆಸೆ ಆಗ್ತಾಯಿತ್ತು, ಕೇಳ್ತಾ ಇದ್ವಿ. ಕೊಡಿಸಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ತಿದ್ವಿ. ಆದರೆ ಈಗಿನ ಮಕ್ಕಳು ಹಾಗಲ್ಲ, ಕೊಡಿಸೋವರೆಗೂ ಬಿಡೋದೇ ಇಲ್ಲ. ಸೊ ಹಾಗಾಯ್ತು. ಇವಾಗ ಇವನಿಗೆ ಕೊಡಿಸ್ಕೊಂಡು ನಾವು ಒಳಗೆ ಅಲ್ಲಿ ಮುಡಿ ಶಾಸ್ತ್ರ ಮಾಡ್ತಾರಲ್ವ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿ ಒಂದು ಬೇಜಾರಾಗೋದೇನು ಅಂದರೆ ಫ್ರೆಂಡ್ಸ್, ಎಂಟ್ರೆನ್ಸಲ್ಲಿ ನಾವು ಟಿಕೆಟ್ ತೊಗೊತೀವಿ. ಟಿಕೆಟ್ನ ಒಂದು ಹತ್ರ ಕೊಡ್ತೀವಿ, ಅಲ್ಲೂ ದುಡ್ಡು ಕೊಡಬೇಕು. ಟಿಕೆಟ್ ತೊಗೊಂಡಿದ್ದ ಜಾಗದಲ್ಲೂ ಕೊಡಬೇಕು. ನೆಕ್ಸ್ಟ್ ಒಳಗಡೆ ಹೋದ್ಮೇಲೆ ಮುಡಿ ಮಾಡೋಕ್ಕೆ ಹೋಗ್ತೀವಲ್ಲ, ಅಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು. ಆಬ್ವಿಯಸ್ಲಿ ಪಾಪ ಅವ್ರ ಕಾರ್ಯ ಮಾಡೋದ್ರಿಂದ ನಮ್ಮ ಖುಷಿಗೆ ಎಷ್ಟು ದುಡ್ಡು ಕೊಡಬೇಕು. ಒಂಥರ ಮಂಗಳೂರಲ್ಲಿ ಧರ್ಮಸ್ಥಳ ಹೊರತುಪಡಿಸಿ ಇನ್ನೆಲ್ಲೂ ಈ ರೀತಿ ಹಂತಕ್ಕೂ ದುಡ್ಡನ್ನು ಅಪೇಕ್ಷಿಸುವಂಥ ವಾತಾವರಣ ಎಲ್ಲೂ ಇಲ್ಲ ನಾನು ನೋಡಿದ ಮಟ್ಟಿಗೆ. ಧರ್ಮಸ್ಥಳ ಯಾಕೋ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ದುಡ್ಡನ್ನು ದೋಚ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಯಾಕಂದರೆ ಟಿಕೆಟ್ ಹೊರಗಡೆ ತೊಗೋತೀವಿ, ಮತ್ತು ಒಳಗಡೆ ಹೋದ್ಮೇಲೆ ಆ ಟಿಕೆಟ್ನ ಕೊಡ್ತೀವಲ್ಲ, ಅಲ್ಲೂ ಇನ್ನೊಂದು ಅಮೌಂಟ್ ಕೊಡು. ಸೊ ಇಲ್ಲಿ ನೋಡಿ, ಅವನಂತೂ ಕೈಲಿ ಹಿಡ್ಕೊಂಡಿರೋದು ಅದನ್ನು ಬಿಡ್ತಾನೇ ಇಲ್ಲ. ಖುಷಿ ಒಂಥರ ಏನೋ ಸಮಾಧಾನ ಅವನಿಗೆ. ನನಗಿನ್ನೇನಾದರೂ ಪರವಾಗಿಲ್ಲಪ್ಪ, ನನಗೇನು ಬೇಕೋ ಅದು ಸಿಕ್ಕಿದೆ ನನಗೆ ಅನ್ನೋ ಲೆಕ್ಕದಲ್ಲಿ. ಸೊ ಇಸ್ಕೊಂಡು ಖುಷಿಯಾಗಿ ಓಡ್ತಾ ಇದ್ದ. ಆಮೇಲೆ ಒಳಗಡೆ ಅಲ್ಲಿ ಮುಡಿ ಮಾಡೋ ಜಾಗದಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಾದ ನಂತರ ಮುಡಿ ಮುಗಿಸ್ಕೊಂಡು ನಾವು ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು, ಅಲ್ಲಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಆದ ನಂತರ ನೆಕ್ಸ್ಟು ಇನ್ನು ನಾವು ಲಗೇಜ್ನ ಇಡೋ ಜಾಗಕ್ಕೆ ಹೋಗಬೇಕಲ್ಲ, ಅಲ್ಲಿ ಲಗೇಜ್ ಇಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆಮೇಲೆ ಡಿಪಾರ್ಟ್ಮೆಂಟ್ ಕಾರ್ಡ್ ತೋರಿಸಿ ನಾವು VIP ಎಂಟ್ರೆನ್ಸ್ನ ತೊಗೊಂಡಿದ್ವಿ. ತೊಗೊಂಡಾದ್ಮೇಲೆ ಒಳಗಡೆ ಒಳ್ಳೆ ದರ್ಶನ ಆಯಿತು. ಇಲ್ಲಿ ನೋಡಿ, ಲಗೇಜ್ ಇಡೋಕ್ಕೆ ಎಷ್ಟು ರಶ್ಶು ಅಂತ. ಇಲ್ಲೇ ಸುಮಾರು ಹೊತ್ತು ಹಿಡಿದ್ಬಿಡ್ತು ನಮಗೆ. ಜನ ಏನು ಅವತ್ತಷ್ಟು ಇರಲಿಲ್ಲ, ಸೋಮವಾರ ಆಗಿದ್ರೂ ಅಂಥ ಜನಸಂದಣಿ ನಾನು ನೋಡಲಿಲ್ಲ. ಸೊ ದರ್ಶನವೂ ಮುಗೀತು. ಅದಾದಮೇಲೆ ಪ್ರಸಾದ ಗಿಸಾದ ತಿನ್ಕೊಂಡು ಅದೇ ರೆಡ್ ಬಸ್ಸಲ್ಲಿ ರಿಟರ್ನ್ ಬಂದ್ವಿ. ಸಂಜೆ ನಮ್ಮಮ್ಮ ಹೊರಡಬೇಕಾಗಿತ್ತು. ಪ್ರತಿ ಬಾರಿ ಅಮ್ಮನ ಕರ್ಸ್ಕೋಬೇಕಾದ್ರೆ ಆಗೋ ಖುಷಿ, ವಾಪಸ್ ಕಳಿಸ್ಬೇಕಾದ್ರೆ, ಅಮ್ಮನೇ ನಮ್ಮ ಮನೆಗೆ ಬಂದು ಹೋಗಬೇಕಾದ್ರಾಗಲಿ ಅಥವಾ ಅಮ್ಮನ ಮನೆಯಿಂದ ನಾವೇ ಬರಬೇಕಾಗಲಿ, ಪ್ರತಿ ಬಾರಿನೂ ನನಗೆ ಹೊಸದಾಗಿ ಮದುವೆ ಆಗಿ ಬರ್ತಾರೋ ಫೀಲಿಂಗೇ ಆಗ್ತಾ ಇರುತ್ತೆ. ಒಂಥರ ಅಳು ಬರ್ತಿರುತ್ತೆ. ಅವತ್ತು ಅಷ್ಟೇ ಯಾಕೋ ತುಂಬ ನೀರಸ ಭಾವದಲ್ಲಿ ನಾನು ಮಮ್ಮಿನ ಕಳಿಸ್ಕೊಟ್ಟೆ. ತುಂಬ ಅಳು ಬರ್ತಿತ್ತು. ಮನೆಗೆ ಬಂದಮೇಲೂ ಯಾಕೋ ಸಮಾಧಾನ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಮ್ಮನೇ ಹಾಗೆ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋಂಥ ಫೀಲಿಂಗ್. ಅವರಿದ್ದರೆ ನಮಗೆ ಧೈರ್ಯ, ಅವರಿಲ್ಲ ಅಂದರೆ ಜೀವನದಲ್ಲಿ ಏನೂ ಇಲ್ಲ ಅನಿಸುತ್ತೆ. ನನಗಂತೂ ನಮ್ಮ ಅಮ್ಮ ಇಲ್ಲದೆ ನನ್ನ ಲೈಫೇ ಇಲ್ಲ ಫ್ರೆಂಡ್ಸ್. ಅಷ್ಟೇ, ಇದಕ್ಕಿಂತ ಇನ್ನೇನು ಮಾತಾಡಲಿ ನಾನು. ಮಗನಿಗೆ ಮುದ್ದು ಮಾಡಿ ಅವ್ನಿಗೇನು ಬೇಕೋ ಅದೆಲ್ಲ ಕೊಡಿಸಿ ಖುಷಿಯಾಗಿ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೊರಟರು. ಅದ್ಭುತ ಕ್ಷಣಗಳು.
ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನನಗೂ ಖುಷಿ ಇದೆ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೀರಿ ಅಂತ ಹೇಳ್ದ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಧ್ರುವರಿಯಾನ. ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.